ಇನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ವಿಚಾರದಲ್ಲಿ ಮಾತನಾಡಿದಂಥ MLC ರವಿಕುಮಾರ್ ಅವರ ವಿಚಾರದಲ್ಲಿ ಇವತ್ತು ಕೋರ್ಟ್ ಒಂದಿಷ್ಟು ಬಿಗ್ ರಿಲೀಫನ್ನು ಕೊಟ್ಟಿದೆ. ಅವರು ಇವತ್ತು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಯಾಕಂದರೆ ನಿನ್ನೆ FIR ಕೂಡ ದಾಖಲಾಗಿತ್ತು. ಆ FIR ರದ್ದು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಹಾಗಾಗಿ 8ನೇ ತಾರೀಕಿನವರೆಗೂ ಕೂಡ ಯಾವುದೇ ರೀತಿಯಾಗಿ ಅವ್ರನ್ನ ಬಂಧಿಸದಂತೆ ಹೈಕೋರ್ಟ್ ಆದೇಶವನ್ನು ಕೊಡ್ತು. ಇನ್ನೊಂದು ಕಡೆಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲೂ ಕೂಡ ಅವರು ನಿರೀಕ್ಷಣಾ ಜಾಮೀನನ್ನು ಕೇಳಿಕೊಂಡಿದ್ರು. ನಿರೀಕ್ಷಣಾ ಜಾಮೀನು ಕೂಡ ಮಂಜೂರು ಮಾಡಿದ್ದಾರೆ. ಇದಕ್ಕೂ ಮುನ್ನ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಏನು ನಡೀತಲ್ಲ, ಆ ಸಂದರ್ಭದಲ್ಲಿ ಹಿರಿಯ ವಕೀಲ ಅರುಣ್ ಶ್ಯಾಮ್ ಅವರು ವಾದ ಮಂಡಿಸಿ ಮುಖ್ಯ ಕಾರ್ಯದರ್ಶಿಗಳು ರಾತ್ರಿ ಹೊತ್ತು ಸರ್ಕಾರದ ಕೆಲಸ ಮಾಡ್ತಾರೆ, ಬೆಳಗ್ಗೆ CM ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಆಗಿರ್ತಾರೆ ಅಂತ ರವಿಕುಮಾರ್ ಅವರ ಕಾರ್ಯಕ್ಕೆ ಮೆಚ್ಚುಗೆ ಸೂಚಿಸಿದ್ದಾರೆ. ಇದು ರಾಜಕೀಯ ದುರುದ್ದೇಶದ ಪ್ರಕರಣ ಅಂತ ಅವರು ಹೇಳಿದ್ದಾರೆ. ಇದಕ್ಕೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬೆಳ್ಳಿಯಪ್ಪ ಅವರು ಪ್ರತಿವಾದ ಮಂಡಿಸಿ ರವಿಕುಮಾರ್ ಅವರು ಇದು 2ನೇ ಬಾರಿಗೆ ಹೀಗೆ ಮಾತನಾಡ್ತಾ ಇದ್ದಾರೆ, ಮುಖ್ಯ ಕಾರ್ಯದರ್ಶಿ ಅವರ ಹೇಳಿಕೆ ದಾಖಲಿಸಬೇಕಾಗಿದೆ ಅಂದರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಮೂರ್ತಿ SR ಕೃಷ್ಣಕುಮಾರ್ ಅವರು ತನಿಖೆಗೆ ಸಹಕಾರ ನೀಡಬೇಕು ಅಂತ ಸೂಚಿಸಿದರು. ಇನ್ನು ರವಿಕುಮಾರ್ ಅವರಿಗೆ ನಾಲಿಗೆ ಜಾಸ್ತಿ ಆಗಿದೆ ಅಂತ CM ಕಿಡಿಕಾರಿದ್ದಾರೆ. ಅದು ಕಾನೂನು ಇಲಾಖೆ ಪೊಲೀಸ್ನವರು ನೋಡ್ತಾರೆ. ನಮ್ಮ ಮಹಿಳಾ ಅತ್ಯಂತ ಹಿರಿಯ ಅಧಿಕಾರಿ ಮೇಲೆ ಈ ರೀತಿ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಅತ್ಯಂತ ನೀಚ ಕೆಲಸ. ಇವತ್ತು ಮಹಿಳೆಯರಿಗೆ ಸಣ್ಣ ಅಗೌರವ ಆದರೂ ಸಹಿತ ಸಹಿಸದೇ ಇರತಕ್ಕಂಥ ಸಮಾಜ ನಮ್ಮದು. ಆ ರೀತಿ ಕಾನೂನುಗಳಿವೆ. ಅಂಥದ್ರೊಳಗೆ ಈ ರೀತಿ ಲಘುವಾದ ಅವಮಾನ ಮಾಡ್ತಕ್ಕಂಥ ಏನು ಮಾತಿದೆ, ಶಬ್ದಗಳಿವೆ, ಇದು ತೀವ್ರವಾಗಿ ಖಂಡನೆ ಮಾಡಲೇಬೇಕು. ಸಮಾಜ ಖಂಡನೆ ಮಾಡ್ತೀವಿ. ಏನಾದರೂ ರವಿಕುಮಾರ್ ಅವರಿಗೆ ಆತ್ಮಸಾಕ್ಷಿ, ಆತ್ಮಪ್ರಜ್ಞೆ ಇದ್ದರೆ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಮುಖ್ಯ ಕಾರ್ಯದರ್ಶಿ ಅವರಿಗೆ ಹೋಗಿ ಕ್ಷಮೆ ಕೇಳಬೇಕು ಅಂಥೇಳಿ ನಾನು ಈ ಸಂದರ್ಭದೊಳಗೆ ನಿರೀಕ್ಷೆ ಮಾಡ್ತೀನಿ, ಅಪೇಕ್ಷೆ ಮಾಡ್ತೀನಿ. MLC ರವಿಕುಮಾರ್ ಅವ್ರಿಗೆ ನಾಯಿಗೆ ಬರುವ 3 ಕಾಯಿಲೆಗಳಿಗೆ ಬಂದಿದೆ ಅಂತ ನನಗೆ ಅನಿಸ್ತಿದೆ. ನಾನು ಯಾಕೆ 3 ಕಾಯಿಲೆಗಳು ರವಿಕುಮಾರ್ ಅವ್ರಿಗೆ ಬಂದಿದೆ ಅಂತ ಹೇಳ್ತಿದ್ದೀನಿ ಅಂದ್ರೆ, 3 ಬಿಟ್ಟವ್ರಿಗೆ 3 ಕಾಯಿಲೆನೇ ಬರೋದು. MLC ರವಿಕುಮಾರ್ ಅಣ್ಣ ಅವರೇ ಹೀಗಂತ ಜನ ಅಲ್ಲೆಲ್ಲೋ ಮಾತಾಡ್ತಿದ್ರು. ನಾನು ಹೇಳಿದೆ, ನೋಡಪ್ಪ, MLC ಅವರು ರವಿಕುಮಾರ್ ಅವರು ಅವ್ರು ಮಾತಾಡ್ದಂಗೆ ನಾವು ಮಾತಾಡೋದು ಸರಿ ಇಲ್ಲ. ನಾವು ರವಿಕುಮಾರ್ ಅವ್ರನ್ನ ಕೋತಿ ನಾಯಿ ಅನ್ನೋದೆಲ್ಲ ನಮ್ಮ ಸಂಪ್ರದಾಯ ಅಲ್ಲ. ನಾನು ಅವ್ರಿಗೆ ಬುದ್ಧಿ ಹೇಳಿದೆ, ಹಿಂಗೆಲ್ಲ ಮಾತಾಡಬಾರ್ದು. ಸೊ ನಾನು ಅಂದಿದ್ದಲ್ಲ, ಅವ್ರು ಯಾರೋ ಅಂತ ಇದ್ರು, ರವಿಕುಮಾರ್ ಅವ್ರ ನಾಯಿ, ರವಿಕುಮಾರ್ ಅವ್ರ ಕೋತಿ, ರವಿಕುಮಾರ್ ಅವ್ರಿಗೆ ರೇಬೀಸ್ ಬಂದಿದೆ ಅಂತಿದ್ರು. ನಾನು ಹೇಳಿದೆ, ಹಂಗೆ MLCನೆಲ್ಲ ನಾವು ಅವರ ಹೇಳಿಕೆಯ ಬಗ್ಗೆ ಅಂತ ನಾನು ಮಾತಾಡೋದಿಲ್ಲ. ಆದರೆ ನಾನು ಭಾರಿ ಹಿಂದಿನಿಂದ ಒಂದು ಮಾತನ್ನು ಹೇಳ್ತಾ ಇದ್ದೆ, ನಮ್ಮ ಮಾತಿಗೆ ತೂಕ ಇರಬೇಕು. ವಿಶೇಷವಾಗಿ ಜವಾಬ್ದಾರಿಯಲ್ಲಿದ್ದಂಥವರು, ಪಕ್ಷದ ಪ್ರಮುಖ ಹುದ್ದೆಗಳಲ್ಲಿರುವಂಥವರು, ಬೇರೆ ಬೇರೆ ನಮ್ಮ ರಾಜಕಾರಣದಲ್ಲಿ ಚುನಾಯಿತ ಪ್ರತಿನಿಧಿಗಳು, ಅವರ ಮಾತುಗಳು ಮತ್ತೊಂದು ಅದು ತೂಕ ಇದ್ರೇ ಅದಕ್ಕೆ ಒಂದು ಗೌರವ ಬರುವಂಥದ್ದು. ಒಟ್ಟು ಏನೋ ಮಾತಾಡಬೇಕು ಅಂತ ಮಾತಾಡಿದರೆ ಅಲ್ಲಲ್ಲಿ ತೊಂದರೆಗಳಾಗ್ತವೆ. ರವಿಕುಮಾರ್ ಏನು ಹೇಳಿದ್ದಾರೆ ಅದ್ರ ಬಗ್ಗೆ ಸ್ಪಷ್ಟೀಕರಣ ನೀಡಿದ್ದಾರೆ. ಆದರೆ ಇವತ್ತೇನು ಅಸೋಸಿಯೇಷನ್ಗಳು ಇವತ್ತು ಪದೇ ಪದೇ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಆ್ಯಕ್ಷನ್ ತಗೋಬೇಕು. ಸ್ವತಃ ಮುಖ್ಯಮಂತ್ರಿಗಳು ಈ ರೀತಿ ನಡ್ಕೊಂಡಾಗ ಬಹಿರಂಗ ಸಭೆಗಳಲ್ಲಿ ವೇದಿಕೆ ಮೇಲೆ ಅವತ್ತೆಲ್ಲೋಗಿತ್ತು IAS ಆಫೀಸರ್ಸ್ ಅಸೋಸಿಯೇಷನ್, ಅವತ್ತೇಕೆ ಮುಖ್ಯಮಂತ್ರಿಗಳ ವಿರುದ್ಧ ಕಂಪ್ಲೇಂಟ್ ಕೊಡಲಿಲ್ಲ? ಹಾಗಾಗಿ ಎಲ್ಲವೂ ಕೂಡ ಚರ್ಚೆ ಆಗಲಿ, ಜನ ಕೂಡ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಟಾರ್ಗೆಟ್ ಮಾಡೋದು ನಿಮ್ಮ ಉದ್ದೇಶ ಇದೆ, ನೀವು ಮಾಡ್ರಿ. ಆದ್ರೆ ಹೆಣ್ಣು ಮಕ್ಕಳನ್ನ ಗೌರವಿಸೋದ್ರಲ್ಲಿ ನಾವು ಯಾವಾಗಲೂ ಪ್ರಥಮ ಸ್ಥಾನದಲ್ಲಿ ನಿಲ್ತೇವೆ. ಇದನ್ನು ಯಾರೋ 3ನೇವರ ಕಡೆಯಿಂದ ಕಂಪ್ಲೇಂಟ್ ಕೊಡಿಸೋದು ಎಲ್ಲ ಮಾಡಿದೆ.